ಅಬ್ಬಬ್ಬಾ ಏನು ಮಳೆ. ಬೆಳಗ್ಗೆ ಎದ್ದ ತಕ್ಷಣ ನೋಡ್ತೀನಿ ಭಯಂಕರವಾಗಿ ಮಳೆ. ಹೇಳೋಕ್ಕೂ ಮೂಡಿರಲಿಲ್ಲ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡೋಕ್ಕೂ ಮನಸ್ಸಿರಲಿಲ್ಲ. ಇವತ್ತು ಯಾಕೋ ಏನು ಕೆಲಸ ಮಾಡೋಕ್ಕೂ ಮನಸ್ಸಿಲ್ಲ. ಆದರೆ ಮಾಡದೇ ಇರೋಕ್ಕಾಗತ್ತಾ? ಮಾಡಲೇಬೇಕು. ಸಡನ್ನಾಗಿ ಏನು ಮಾಡೋದು ಅಂತಲೇ ಹೊಳಿಲಿಲ್ಲ. ಹಾಗೇ ಒಂದು 5 ನಿಮಿಷ ಮಳೆ ನೋಡ್ತಾ ನಿಂತಿದ್ದೆ. ಸ್ವಲ್ಪ ಮೈಂಡ್ ಕಾಮ್ ಆದಮೇಲೆ ಬಿಸಿಯಾಗಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋಣ ಅಂತ ಮನ್ಸಿಗೆ ಅನಿಸ್ತು. ಸೊ ಹಾಗಾಗಿ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಎಲ್ಲ ತರಕಾರಿನೂ ಕ್ಲೀನಾಗಿ ತೊಳೆದ್ಬಿಟ್ಟು 1 by 1 ಹೆಚ್ಕೊಳ್ಳೋಕೆ ಶುರು ಮಾಡಿ ನಿಧಾನಕ್ಕೆ ಹೆಚ್ಕೊಂಡೆ. ಇವತ್ತು ನಾನು ಆಗಲೇ ಹೇಳ್ದಂಗೆ ಏನು ಕೆಲಸ ಮಾಡೋಕ್ಕೂ ಮೂಡಿರಲಿಲ್ಲ. ಸುಮ್ಮನೆ ಸೈಲೆಂಟಾಗಿ ಕುತ್ಕೊಳ್ಳೋಣ ಅಂದರೆ ನಡೆಯುತ್ತಾ? ಆಗೋದೇ ಇಲ್ಲ. ಬೆಳಗ್ಗೆದ್ದು ಎಲ್ಲ ಮಾಡಲೇಬೇಕು. ಮಳೆನಾದ್ರು ಬರಲಿ, ಗುಡ್ಗಾದ್ರೂ ಬರಲಿ, ಮಾಡಲೇಬೇಕು ಅಲ್ವಾ? ಆದ್ದರಿಂದ ಇವತ್ತು ಸಿಂಪಲ್ಲಾಗಿ ಒಂದು ಉಪ್ಪಿಟ್ಟು ಮಾಡೋಣ. ಎಲ್ಲ ತರಕಾರಿನೂ ಹಾಕಿ, ಜನರಲ್ಲಾಗಿ ಹಂಗೆ ಮಾಡಿಕೊಟ್ರೆ ಉಪ್ಪಿಟ್ಟು ಯಾರೂ ತಿನ್ನಲ್ಲ. ಸೊ ಈ ಥರ ತರಕಾರಿಗಳೆಲ್ಲ ಹಾಕಿ ಮಾಡಿದ್ರೆ ಸ್ವಲ್ಪನಾದರೂ ಸೇರುತ್ತೆ. ಅದಕ್ಕೆ ತರಕಾರಿನೆಲ್ಲ ಹೆಚ್ಕೊಂಡು ಒಂದು ಕಡೆ ನೀರು ಇಟ್ಬಿಟ್ಟು ತರಕಾರಿನೆಲ್ಲ ಬೇಯಿಸ್ಲಿಕ್ಕೆ ಹಾಕ್ತೆ. ಇನ್ನೊಂದು ಕಡೆ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಖಾರಕ್ಕೆ, ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಶುಂಠಿ, ಗೋಡಂಬಿ ಬಂದು ಟೇಸ್ಟ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕೊಡುತ್ತೆ, ಹಾಗಾಗಿ ಗೋಡಂಬಿ, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ನಾನಿಲ್ಲಿ 1.5 ಈರುಳ್ಳಿ ಹಾಕಿದ್ದೀನಿ. ಮತ್ತು ತರಕಾರಿನೆಲ್ಲ ಆಗಲೇ ಹೇಳ್ದಂಗೆ ನೀರಲ್ಲಿ ಬೇಯ್ಲಿಕ್ಕೆ ಹಾಕಿದೆ. ಒಂದು ಕಡೆ ತರಕಾರಿ ಬೇಯೋಷ್ಟೊತ್ತಲ್ಲಿ ರವೆನ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನಾನು ಸಪ್ರೇಟಾಗಿ ರವೆ ಹುರ್ಕೊಂಡು ಆಮೇಲೆ ಸೇರಿಸೋದೆಲ್ಲ ಇಲ್ಲ, ನಂದೆಲ್ಲ ಈಸಿ ಕೆಲಸನೇ. ಈರುಳ್ಳಿ ಬಾಡಿದ್ಮೇಲೆ ರವೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಬೇಯಿಸಿರೋ ತರಕಾರಿನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಮುಚ್ಚಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಿಟ್ಟಿದ್ದೀನಿ. ಇದು ಬೇಯೋಷ್ಟೊತ್ತಲ್ಲಿ ತರಕಾರಿ ಎಲ್ಲ ಸೇರಿಸಿ ಬೇಯೋಷ್ಟೊತ್ತಲ್ಲಿ ಒಂದು 10 ನಿಮಿಷ ಆಗುತ್ತೆ ಅಷ್ಟೇ. ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರು, ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನಿಂಬೆಹಣ್ಣು ಹಿಂಡೋದಕ್ಕಿಂತ ಮೊಸರು ಹಾಕಿ ಮತ್ತು ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಕಲಸಿ ತಿರ್ಗಲ್ಲ ಒಂದು 2 ನಿಮಿಷ ಮುಚ್ಚಿಟ್ಟು ಉಪ್ಪಿಟ್ಟು ತೆಗೆದು ನೋಡಿದ್ರೆ ಟೆಕ್ಸ್ಚರ್ ಎಷ್ಟು ಸ್ಮೂತಾಗಿರುತ್ತೆ. ಈ ಮದುವೆ ಮನೆಗಳಲ್ಲಿ ಕೊಡ್ತಾರೆ ನೋಡಿ, ಆ ಥರ ಬರುತ್ತೆ. ನಾನು ಹೇಳೋದಲ್ಲ, ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಮೊಸರು ಹಾಕಿ ಮತ್ತು 1 ಸ್ಪೂನ್ ತುಪ್ಪ ಹಾಕಿ ಲಾಸ್ಟಲ್ಲಿ 1 ರೌಂಡ್ ತಿರುವಿ ಸರ್ವ್ ಮಾಡಿದ್ರೆ ಯಾರು ಉಪ್ಪಿಟ್ಟು ಇಷ್ಟಪಡದಿದ್ದವರು ತಿಂತಾರೆ. ಉಪ್ಪಿಟ್ಟು ಅಂದರೆ ಅಯ್ಯೋ ಬೇಡಮ್ಮ ಕಾಂಕ್ರೀಟ್ ಅಂತ ಹೇಳ್ತಾರೆ ಯೂಶಲಾಗಿ. ಬಟ್ ಈ ಥರ ಮಾಡಿ ನೋಡಿ, ಖಂಡಿತ ತಿಂದೇ ಇದ್ರೆ ನೋಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಮಳೆಗೆ ಈ ಥರ ತರಕಾರಿ ಹಾಕಿ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋಡಿ. ಎಲ್ಲರೂ 1 ಕಪ್ ಅಲ್ಲ 2 ಕಪ್ ತಿಂತಾರೆ. ಓಕೆನಾ ಫ್ರೆಂಡ್ಸ್?